ಕಕ್ಕಳ ಮೇಲಿ ಒಳಗೆ ತಾಯಿ ಜೊತೆಗೂಡಿ ಸಿದ್ಧಲಿಂಗ ಮಹಾರಾಜರು ಹೊಲಕ್ಕೆ ಹೋದಾಗ 7-8 ವರ್ಷದ ಸಿದ್ಧಲಿಂಗ ತಾಯಿ ಬೈದಳು. ಮಗುವಿಗೆ ಕೋಪ ಬಂತು. ಸಿದ್ಧಲಿಂಗ ಕೋಪ ಮಾಡ್ಕೊಂಡ. ನನ್ನವ್ವ ನನಗೆ ಬೈದಳಲ್ಲ ಅಂತ ಅನ್ಕೊಂಡು ಒಂದ್ ಮರದ ಕೆಳಗೆ ಬಂದು ಕುತ್ಕೊಂಡ. ಮಧ್ಯಾಹ್ನ 2 ಗಂಟೆ ಆತು. ಊಟದ ಸಮಯ ಬಿಟ್ಟಿತ್ತು. ತಾಯಿ ಊಟ ಮಾಡ್ಬೇಕಂತ ಅನ್ಕೊಂಡು ಒಂದಿಷ್ಟು ಎಲ್ಲಾ ಗೆಳತಿಯರೊಡನೆ ಆ ಸದಿ ತಗಲಿಕ್ಕೆ ಹೋಗಿರುವಂತ ಎಲ್ಲಾ ಗೆಳತಿಯರ ಜೊತೆಗೂಡಿ ಊಟ ಮಾಡೋದಕ್ಕೂ ಕುಂತ್ರ ಅದರಾಗಿದ್ದ ಒಬ್ಬ ಹೆಣ್ಮಗಳು ಅಂದಳಂತ, ನಾಗಮ್ಮ, ಸಿದ್ಧಲಿಂಗ ಎಲ್ಲದ ನೋಡು, ಅವನನ್ನು ಊಟಕ್ಕೆ ಕರ್ಕೊಂಡು ಬಾ ಅಂದ್ರ ಆತಲ್ಲ ಅಂತ ಅನ್ಕೊಂಡು ಮಗನನ್ನ ಕರಿಬೇಕಂತ ಹೊಕ್ಕಳ. ಮಗ ಒಂದು ಮರದ ಕೆಳಗ, ಸಿದ್ಧಲಿಂಗ ಒಂದು ಮರದ ಕೆಳಗ ಆ ಜೋಳದ ಕಳಕಿ, ಜೋಳದ ದಂಟ ಅನ್ನೋದು ಏನದಲ್ಲ, ಆ ಜೋಳದ ದಂಟ ಹಿಂಗ ಮುರಿದು ಒಂದಕ್ಕೊಂದು ಚುಚ್ಚಿ ಅದಕ್ಕೊಂದಿಷ್ಟು ದಾರ ಕಟ್ಟಿ ಅದಕ್ಕೊಂದಿಟ್ಟು ಗಾಲಿ ಮಾಡಿ ಹಿಂಗ ಎಳ್ಯಾಕತ್ತಿದ್ದ. ತಾಯಿ ಬಂದು ಬೈತಾಳ, ಏ ಮಗ ಏನ್ ಮಾಡಾಕತ್ಯೋ? ನಾ ತೇರ್ ಮಾಡಾಕತ್ತೀನಿ ಅಂದವ. ಏಯ್, ಈ ಹೊಲದ ಮಾಲಕ್ತಿ ಶಾಣವ್ವ ಬಂದ್ರ ಹೆಸರು ಶರಣಮ್ಮಕ್ಕಿಂದು. ಹೊಲದ ಮಾಲಕ್ತಿ ಬಂದ್ರ ಬೈತಾಳೋ? ಚಲೋ ಹೊಲದ ಜೋಳದ ದಂಟೆಗಳನ್ನ ನೀನು ಹಿಂಗ್ ಕಡ್ಯಾಕತ್ತಿ ಅಂದ್ರೆ ಹೆಂಗ? ಅವಳು ಬೈತಾಳೋ? ಸಿದ್ಧಲಿಂಗ, ಇದು ಆಟ ಆಡ್ಬಿಡಪ್ಪ, ನೀ ಬಾ ಊಟ ಮಾಡತ್ ಬಾರೋ ಮಗ ಅಂದ್ರ. ಎಷ್ಟು ತಾಯಿ ದೊಡ್ಡವಳಲ್ವಾ ಈ ಪ್ರಪಂಚದೊಳಗ. ಮಗ ಮೈಗ ಮಣ್ಣು ಹಚ್ಕೊಂಡ್ರ ದೂರ ಇಟ್ಟಾಳೇನು? ಮಗ ಕಕ್ಕ ಮಲ ಮೂತ್ರ ಮಾಡಿದ್ರ ಹೊರಗಿಟ್ಟಾಳೇನು? ಅದಕ್ಕ ಅಪ್ಪಗೊಂಡು ಒಪ್ಪಗೊಂಡು ಮುದ್ದಾಡುವಳೇ ನಿಜವಾದ ತಾಯಿ. ನೀವು ಬಹಳ ದೊಡ್ಡವರು. ನಿಮ್ಮನ್ನ ಈ ಪ್ರಪಂಚದೊಳಗ ಎಷ್ಟು ಸ್ಮರಣೆ ಮಾಡಿದ್ರು ಕೂಡ ಕಡಿಮೆನೆ. ಒಬ್ಬ ಮಗನನ್ನ ಜನ್ಮ ಕೊಡ್ಬೇಕಾಗಿತ್ತಂದ್ರೆ ಎಷ್ಟು ಕಷ್ಟ ಪಡ್ತೀರಿ ನೀವೆಲ್ಲ. ಸಾವಿರ ಸಾವಿರ ದೇವರಗಳನ್ನ ಹರಿಕೆ ಹೊತ್ತಿ ಮಕ್ಕಳನ್ನ ಹೊಡೆಯುವ ತಾಯಿಗಳು ಒಂದು ದೇವರಿಗೆ ಹರಿಕೆ ಹೊತ್ತಿರೇನ್? ಕೊರಳಾಗ ತಾಳಿ ಗಂಟು ಬಿತ್ತಂದ್ರೆ ಮೊದಲಿಗೆ ದೇವರಿಗೆ ಬೇಡೋದು ಒಂದೇ, ವರ್ಷ ತುಂಬದ್ರೊಳಗೆ ಮಕ್ಕಳು ಕರ್ಣಸಪಾನಿ ತಂದು. ಸಾವಿರ ಸಾವಿರ ದೇವರಗಳನ್ನ ಹರಿಕೆ ಹೊತ್ತಿ ಮಕ್ಕಳನ್ನ ಹೊಡೆಯುವ ತಾಯಿಗಳು, ಕೂಲಿ ನಾಲಿ ಮಾಡಿ ಕಷ್ಟದಿಂದ ಬೆಳೆಸುವ ತಂದೆಯ ಕೈಗಳು. ಅವ್ವ ಜನ್ಮ ಕೊಟ್ರ ಅಪ್ಪ ಅದಕ್ಕೆ ಸಾಲಿ ಕಲಿಸ್ತಾನ, ದೊಡ್ಡವ ಮಾಡ್ತಾನ. ಕೂಲಿ ನಾಲಿ ಮಾಡಿ ಕಷ್ಟದಿಂದ ಬೆಳೆಸುವ ತಂದೆಯ ಕೈಗಳು. ಅವ್ವನ ಹರಿದಾದ ಸೀರೆಯ ಸೆರಗನ್ನ ನೋಡದೆ, ಅಪ್ಪನ ಕೈ ಕೆಸರಾದ ಕೈಗಳನ್ನ ನೋಡದೆ, ಮಡದಿ ಮೋಹಕ್ಕ ಬೆನ್ನತ್ತು ಹೋಗುವ ಮೂರ್ಖರನ್ನ ನೋಡಬಾರದೆಂದು ಕಣ್ಮುಚ್ಚಿದೇನಯ್ಯ ಯೋಗಿನಾಥನ ಹೃದಯದೀಶ ಗುರುಪುಟ್ಟ ರಾಜೇಶ. ಈ ಕಣ್ಣು ಮುಚ್ಕೊಂಡು ಕುತ್ಕೊಂಡೇನು? ಎಷ್ಟು ಕಷ್ಟ ಅಲ್ವಾ? ಸಿದ್ಧಲಿಂಗ ಗತ್ತಳಂತ ಮಗ, ಮಧ್ಯಾಹ್ನದ ಬಿಸಿಲ ನೆತ್ತಿ ಮೇಲೆ ಬಂದದು, ಊಟ ಮಾಡುವಂತಿ ಬಾ, ನೀನು ಊಟ ಮಾಡುವಂತಿ ಬಾ ಅಂದ್ರ ಸಿದ್ಧಲಿಂಗ ಅಂದ, ನಾ ಉಣಂಗಿಲ್ಲ, ನನಗ್ ನೀ ಬೈದಿದಿ. ನಾ ಉಣಂಗಿಲ್ಲ, ನನಗ್ ನೀ ಬೈದಿದಿ ಅಂದ್ರ ನಾ ಬೈಲಾರ್ದೆ ಮತ್ಯಾರು ಬೈತಾರೋ? ನಾ ಕಸ ತೆಗೆದ ಜಾಗದೊಳಗೆ ನೀವು ಹುಲ್ಲು ಹಾಕಾಕತ್ತಿ ಅಂದ್ರೆ ನನಗೆ ಸಿಟ್ಟು ಬರಂಗಿಲ್ಲ ಏನು? ಹಂಗ ಮಾಡ್ಬೇಡೋ ಮಗ, ಬಾ ನೋಡು ಅಂದ್ರ ನಾವಲ್ಲ, ನಾವು ಊಟ ಮಾಡಂಗಿಲ್ಲ. ಹಠ ಮಾಡ್ತದ ಮಗು. ಅಲ್ಲೋ ಮಗ ಬಾರೋ ಅಂತ ತಾಯಿ ಒಂದೇ ಸವಾನೆ ಕರೆದ್ರೂ ಕೂಡ ಅವ ಬರ್ಲಿಲ್ಲ. ಸನಿ ಹೋಗಿ ಕೈ ಹಿಡಿಬೇಕಂದ್ರ ಅವ ಓಡಾಕತ್ತ. ಎಷ್ಟು ತ್ರಾಸ ಕೊಡ್ತೀವೋ ನನಗ. ಹೊಲದಾಗ ಸದಿ ತೆಗೆದಿ ನನಗ ಬ್ಯಾಸರಾಗ್ಯದೋ ಮಗ, ಹಸಿವಾಗ್ಯದೋ, ಉಣಂಬಾರೋ ಅಂದ್ರ ನಾ ಉಣಲ್ಲ, ನನಗ್ ನೀ ಬೈದಿದಿ. ನಾ ಏನ್ ಮಾಡಿದ್ದ ಹೇಳು ನೋಡ? ಕಸ ತೆಗೆದ ಜಾಗದೊಳಗೆ ಸದಿ ಹಾಕಿದೆವ, ಇಲ್ಲಿ ಹಾಕ್ಬೇಡ ಅಂದ್ರೆ ನನಗ ನೀ ಬೈದೆಲ್ಲ, ನೀ ಶಾಣೆ ಇದ್ದೇನಂತ ಅವು ಕೇಳ್ತಾನ ಇವ ಸಿದ್ಧಲಿಂಗ. ಹಂಗ ಅನ್ಬೇಡೋ ಮಗ, ಬಾ ಉಣಂತ ಬಾರೋ ಸಿದ್ಧಲಿಂಗ. ನಾನೀ ಕುಂತಿ ಉಣಂಬಾರೋ ಅಂದ್ರ ನಾ ಉಣಂಗಿಲ್ ನೋಡು ಅಂದ್ರ ತಾಯಿ ಕರೆದು ಕರೆದು ಬೆಸತ್ತಾದಳು. ನಿನ್ನ ಹಠ ಯಾವಾಗ್ಲೂ ಇಷ್ಟ ಅದಾನೋ ಮಗ, ನಿನಗೆ ಎಷ್ಟಂತ ಕರ್ಲಿನ, ನಾನಾ ಹೋಗಿ ಊಟ ಮಾಡ್ತೀನಿ, ನೀ ಆಮೇಲೆ ಬಂದು ಊಟ ಮಾಡು. ಬುತ್ತಿ ಗಂಟ ಗಿಡಕ್ ಮ್ಯಾಲ ಕಟ್ಟಿರ್ತೀನಿ, ಕೆಳಗ ಬುತ್ತಿ ಗಂಟ ಇಡಂಗಿಲ್ಲ. ಯಾಕ? ಈ ಹೊಲದಾಗ ಒಂದು ಯಾವ್ದೋ ಒಂದು ನಾಯಿ ಬಂದು ತಗೊಂಡು ಹೋಗ್ತದೋ, ಈ ಗಿಡಕ್ ಕಟ್ಟಿನಿ, ನೀ ಬಂದು ಊಟ ಮಾಡು ಅಂದ್ಳು. ಹೊಲಕ್ಕೆ ಹೋದಾಗಿದೆಲ್ಲ ಗೊತ್ತದಲ್ಲ, ನೀವೆಲ್ಲ ಹಿಂಗೆ ಹೇಳಿರ್ತಿರಲ್ಲ ಮಕ್ಕಳನ್ನ.
ಅದು ಹಿಂದೆ ಬೆನ್ನ ಹತ್ತದಂಗೆ, ಮಮ್ಮಿ ನಾ ಬರ್ತೀನಿ ತಂದು. ಸಣ್ಣಗಿದ್ದಾಗ ಅವನು ಬೆನ್ನ ಹತ್ತದ, ದೊಡ್ಡದಾದ ಬಳಿಕ ಮಡದಿ ಬೆನ್ನ ಹತ್ತದ, ಅವು ಇಡುತ್ತ ಕಡೆ ದೂರ ಹಡದ, ಅವನು ನೋಡ್ಲಿಲ್ಲ. ಅದಕ್ಕೆ ಇಲ್ಲಿ ನಡೆಯುವಂತ ಕಾರ್ಯಕ್ರಮದೊಳಗ ಎಂತ ಯೋಗ ಸೃಷ್ಟಿಯನ್ನ ಇಲ್ಲಿ ಮಾಡಿದ್ದಾರೆ ಅಂತ ಕೇಳಿದ್ರ, ನಿಮ್ಮ ಜೀವನದೊಳಗ ಹಡದ ತಾಯಿ ತಂದೆಯ ಸೇವೆಯನ್ನ ಮಾಡುವಂಗ ಭಕ್ತಿವಂತರು ನಿಮ್ಮೂರೊಳಗೆ ನೀವು ಅದಿರಿ. ಅಂತ ತಾಯಿ ತಂದೆ ಜನ್ಮ ಕೊಟ್ಟ ಜನ್ಮದಾತೆಯ ತುಲಾಭಾರದ ಸೇವೆಯನ್ನ ಮಾಡುವ ಭಕ್ತಿ ಅಭಿಲಾಷೆ ನಿಮ್ಮದಾಗ್ಲಿ ಅನ್ನೋದಕ್ಕಾಗಿ ಶಂಕರಲಿಂಗನ ಕ್ಷೇತ್ರದೊಳಗೆ ಇದೊಂದು ಅವಕಾಶ ಈ ವರ್ಷ ನಿಮಗೆ ಬಂದದ್ದು. ನೀವು ಮಾಡಬಹುದು. ತಾಯಿ ತಂದೆ ತುಲಾಭಾರ ಮಾಡೋದಷ್ಟು ಸರಳ ಅಲ್ಲ. ಈ ಜಗತ್ತಿನೊಳಗೆ ಎಲ್ಲರೂ ತುಲಾಭಾರ ಮಾಡ್ರಿ, ಮುಕ್ತಿ ಸಿಗ್ತದ ಬಿಡ್ತದ ನನಗಂತೂ ಗೊತ್ತಿಲ್ಲ. ಹಡದ ತಾಯಿ ತಂದೆಗಳು ತುಲಾಭಾರ ಮಾಡ್ರಿ, ಜೀವನದೊಳಗೆ ಉದ್ಧಾರ ಆಗುವಂತ ಲಕ್ಷಣ ದೇವರು ನಮ್ಗೆ ಕಲ್ಪಿಸ್ತಾನ ಅನ್ನೋದನ್ನ ನಾವ್ ಯಾವತ್ತು ಮರಿಬಾರ್ದು. ಅಲ್ಲತ್ತ ನೋಡ್ರಿ, ಇವತ್ತಿನ ದಿನ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಇವ್ರು ಯಾಕ್ರಿ ಅಪ್ಪ ಅವರ ಮೊದಲ ನಮ್ಮಿಂದನೇ ಪ್ರಾರಂಭ ಆಗ್ಲಿ ಅಂತ ಅನ್ಕೊಂಡು ನಮ್ಮ ಸಿದ್ದಣ್ಣಗೌಡ ಕಲ್ಯಾಣರಾವ್ ಮಾಲಿ ಪಾಟೀಲ್ರು ಅವ್ರ ಮ್ಯಾಲ ತಾಯಿ ಮೇಲೆ ಎಂತ ಭಕ್ತಿ ರೀ ಆತರದು. ಆ ಪುಣ್ಯಾತ್ಮನ್ ಎಂತ ಭಕ್ತಿ, ಅವ್ರದ್ದು ಪ್ರೇಮ ಎಂತದ್ದು, ಅವ್ರದ್ದು ನಿಷ್ಠೆ ಎಂತದ್ದು, ಅವರ ಗೌರವ ಎಂತದ್ದು. ನನ್ನನ್ನ ಜನ್ಮ ಕೊಟ್ಟ ಜನ್ಮದಾತಿಯ ತುಲಾಭಾರವನ್ನ ಶಂಕರಲಿಂಗನ ಅಂಗಳದೊಳಗೆ ಮಾಡಬೇಕು, ಶಂಕರಲಿಂಗನ ಸಾನ್ನಿಧ್ಯದೊಳಗೆ ಮಾಡ್ಬೇಕಂತ ತಿಳ್ಕೊಂಡು ಮಾತೋಶ್ರೀ ಶ್ರೀಮತಿ ಶಿವಕಾಂತಮ್ಮ ಗೌಡ್ತಿ ಕಲ್ಯಾಣರಾವ್ ಮಾಲಿ ಪಾಟೀಲ್ರ ತುಲಾಭಾರವನ್ನ ಇಲ್ಲಿ ನೆರವೇರಿಸ್ಕತ್ತಾರ. ಜೋರಾದ ಚಪ್ಪಾಳೆ ತಟ್ಟಬೇಕು. ನೀವು ಹೆಣ್ತಿಗೆ ಎಟ್ನು ಕೊಡ್ರಿ, ಅವಕ್ಕೆ ಒಟ್ಟ ಸಮಾಧಾನ ಇಲ್ಲ. ಗುಡಿಯಕ್ಕೂ ತಂಬಾಬ ಇದ್ದಂಗಕಿ ಮತ್ತ ದುರ್ಗಿ ಆಗಕ್ಕಿ ಅದು ಸುಮ್ ಕೂಡ್ತದೇನದು, ಆ ಕಡೆ ಕಡೆ ಬರೋದು. ನಿಮ್ಮ ಅಪ್ಪ ಹಂಗ, ನಿಮ್ಮ ಅವ್ ಹಿಂಗ, ನಿಮ್ಮ ಅಣ್ಣಂದಂತ ಹೇಳಂಗೆ ಇಲ್ಲ, ನೀ ಏನ್ ಮಾಡ್ತಿ ಬಿಡ್ತಿ ಗೊತ್ತಿಲ್ಲ. ಹಂಗ ಕಲಸಿ ಕೊಟ್ಟವ್ರೆ ನೀವೇ. ಆಕಿ ಹೋದ್ಳು ಅಂದ್ರ ಹೇಳೋದು, ಅಲೋ ನಾಳಿಗೆ ಯುಗಾದಿ ಹಬ್ಬಕ್ಕೆ ಬ್ಯಾರೆ ಆಗ್ಬೇಕು ನೋಡಿ. ಯಾರು ಕೂಡ ಬ್ಯಾರೆ ಮಾಡು. ಮನಿಗೊಂದು 3 ಬಾಗಿಲು ನೋಡೋದು, ಮುಂಜಾನೆ ತನಕ 6 ಬಾಗಿಲು ಮನಿ ಮಾಡೋದು. ಯಾಕೆ ಹಿಂಗ್ ಮಾಡಿದ್ರಿ, ಯಾಕೆ ಹಿಂಗ್ ಇಟ್ಕೊಂಡ್ರಿ? ಹಡದ ತಾಯಿನ ಎಲ್ಲಿಟ್ರಿ? ಲಕ್ಷ್ಮೀ ಬಾರಮ್ಮನ ಒಳಗಿಟ್ರಿ. ತಾಯಿ ತಂದೆಯ ಮೇಲೆ ಆಸೆ ಕಳೆದು ಹೋಯ್ತು. ಮಡದಿ ಪ್ರೀತಿ ಒಳಗ ತೇಲಾಡುವಂತ ದಿನಮಾನ ಬಂತು. ಯಾಕೆ ಹಿಂಗ್ ಮಾಡಿದ್ರಿ? ಅವನು ನೋವು ಗೊತ್ತಾಗ್ಲಿಲ್ಲೇನು, ಅಪ್ಪನ ಕಷ್ಟ ಕಾಣ್ಲಿಲ್ಲೇನು? ನನ್ನ ಹತ್ರ ಬಹಳ ಜನ ಬರ್ತಾರ. ಅಪ್ಪ ಅವ್ರ ಸೊಸಿ ಬರ್ತಾಳ ನೋಡ್ಬೇಕು. ಅಪ್ಪ ಅವ್ರ ಎಲ್ಲ ನಮ್ಮ ಮನೆಗ್ ಟೀಚರ್ ಚಾವಿ ಎಲ್ಲ ನಮ್ಮ ಅತ್ತಿ ಕೈಯಾಗ್ಯದ. ನೀವೊಂದು ಲಿಂಬಿಕೆ ಕೊಡೋಕೆ ನಾ ಹೇಳ್ದಂಗೆ ಕೇಳಬೇಕು. ನಾ ಲಿಂಬಿಕೆ ಕೊಟ್ರ ಅತ್ತಿ ಬದಲಾತಾಳ, ಟೀಚರ್ ಚಾವಿ ಕೊಡ್ತಾಳ? ಇಲ್ಲ, ಅದು ನಿಮ್ ದೊಡ್ಡ ಕಲ್ಪನೆ ಆಗ್ಯದ. ಅದು ಲಿಂಬಿಕೆ ಕೊಟ್ರೆ ನಿಮ್ಮ ಅತ್ತಿ ಬದಲಾಗಂಗಿಲ್ಲ. ನಿಮ್ಮ ಅತ್ತಿಗೆ 3 ಹೊತ್ತು ಲಿಂಬಿಕೆ ಎಟ್ಟದ ನೋಡು, ಗುಂಡು ಲಿಂಬಿಕೆ ಮಾಡಿ 3 ತುತ್ತು ಅನ್ನ ನಿಮ್ಮ ಅತ್ತಿ ಕೊಟ್ರಿ ಅಂದ್ರೆ ಅದು ನಿಂಗೆ ತಾಯಿ ಆಗಿ ನೋಡ್ತಾಳ. ಅನ್ನ ಕೊಡ್ರಿ, ಲಿಂಬಿಕೆ ಏನು ಕೊಡ್ತೀರಿ? ಟೀಚರ್ ಚಾವಿ ತಾನೇ ಕೊಡ್ತಾಳಕ್ಕೆ. ಇನ್ನು ಅವಳು ಹೋದ ಬಂದಳು ಅಂದ್ರೆ ದುರ್ಗವ್ ನುಂಗ್ಲಿ ಹತ್ತಿದವ್ರನ್ನ ಒಂದದು ಬಹಳ ಜಾಬದ. ಇವ್ರಿಗೆ ನಡ್ಸ್ಕೋಬೇಕಂತ ಕೂತಿರ್ತಾರ. ಅವ್ರು ಬಂದು ಸೊಸಿಗೆ ನಡ್ಸ್ಕೋಬೇಕು. ಅವಳು ಬಂದು ಮುತ್ತೇವ್ರ ಬಂದು 3 ತಿಂಗಳದಾಗ ನನ್ನ ಮಗನ ಒಳಗೆ ಹಾಕೊಂಡಳಕ್ಕಿ ತಲಿ ವರ್ಷಾಳ. ನೀ ಏನ್ ಮಾಡ್ತಿ ಬಿಡ್ತಿ ಗೊತ್ತಿಲ್ಲ. ನಾ ಕಾರಿಕೆ ಕೊಡು, ನಾ ಕುತ್ತತ್ತಿ ಕೊಡು, ಕ್ಯಾರ ಮೆಣಸಿನಕಾಯಿ ತಂದಿನಿ. ನಾ ಹೋಗಿ ಅಕ್ಕಿನ ತಲಿ ವರ್ಷದ ಬಳಕ ನಾ ಕುಂಡ್ರಂದಲ್ಲಿ ಕುಂಡ್ರಬೇಕು, ಏಳಂದಲ್ಲಿ ಹೇಳ್ಬೇಕು. ಸಸಿಗೆ ನಾ ಲಿಂಬಿಕೆ ಕ್ಯಾರ ಬದನಿಕಾಯಿ ಕೊಟ್ರ ಬದಲು ಆಗಲಕ್ಕಿ ಮನ್ಯಾಗ ಬಂದು ಸೊಸಿನ, ಏಯ್ ನೀ ಸೊಸಿ ಅಲ್ಲ, ಈ ಮನಿ ಮಗಳವ್ವಾ ಅಂತ ಮಗಳಂಗ ನೋಡ್ಕೋರಿ. ಆಕಿ ಎಲ್ಲ ನೀವ್ ಹೇಳ್ದಂಗ ಕೇಳ್ತಾಳೆ. ಅವಳಿಗೆ ನೀವು ನೋಡಂಗಿಲ್ಲ. ಯಾಕ ನಿಮ್ ಅದು ಮನ್ಯಾಗಿದ್ದು ಒಬ್ಬಳು ಮಗಳು ಇದ್ದಳು ಅಂದ್ರೆ ಅದಕ್ಕೆ ನೋಡೋದು ಬಿಡೋದು. ಯಾಕೆ ಮನೆಗೆ ಬಂದು ಸೊಸಿ ಮಗಳಲ್ಲೇನು? ಮನ್ಯಾಗಿದ್ದ ಅತ್ತಿ ಅವು ಅಲ್ಲೇನು? ಲವ್ ಮಾಡಿ ಲವರ್ಸ್ಗಾಗಿ ಪ್ರಾಣವನ್ನ ಕಳೆದುಕೊಳ್ಳುವಂತ ಯುವಕ ಯುವತಿಯರು, ತಾಯಿ ತಂದೆ ವೃದ್ಧಾಪದಲ್ಲಿದ್ದಾಗ ಒಂದು ತುತ್ತು ಅನ್ನ ಹಾಕದ ಮಕ್ಕಳು, ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟವಳನ್ನ ಬಿಟ್ಟು ಮುತ್ತು ಕೊಟ್ಟವಳ ಸೆರಗಿಡಿದು ಹೋದರೆ ತುತ್ತು ಕೊಟ್ಟವಳ ಶಾಪ ತಟ್ಟದೆ ಬಿಡದಯ್ಯ ಯೋಗಿನಾಥನ ಹೃದಯದೀಶ ಗುರುಪುಟ್ಟ ರಾಜೇಶ. ಅವಳು ಶಾಪ ಸುಮ್ ಬಿಡಂಗಿಲ್ಲ ನಿಮ್ಗ, ತಟ್ಟತ್ತ.
ಅಂತ ಯೋಗ ಇಲ್ಲಿ ನಡಿಲಿ ಅನ್ನೋದಕ್ಕಾಗಿ ಇಲ್ಲಿ ತುಲಾಭಾರ, ತಾಯಿ ತುಲಾಭಾರ ಯೋಗ ಸಲ್ಲಲಿದು. ತಾಯಿ ತುಲಾಭಾರ ಮಾಡ್ರಿ, ಏನ್ ದೊಡ್ಡದಲ್ಲ. ಸಣ್ಣ ಮಕ್ಕಳು ಮಾಡ್ರಿ, ದೊಡ್ಡವ್ರು ಮಾಡ್ರಿ, ಶಾಲಾ ಈ ನೌಕರಿ ಬೆಂಗಳೂರು ಒಳಗ ಅಲ್ಲಿ ಇಲ್ಲಿ ಕಲಿಯೋರು ಏನ್ ದೊಡ್ಡದಿಲ್ಲಪ್ಪ. 21,000 ರೂಪಾಯಿ ಕೊಟ್ಟು ಇದು ನನ್ನ ತಾಯಿ ತುಲಾಭಾರ ಆಗ್ಲಿ, ನಾನ್ ಮಾಡುವಂತ ತುಲಾಭಾರ 4 ಜನಕ್ಕಾಗ್ಲಿ ಅಂತ ಅನ್ಕೊಂಡು ತಾಯಿ ತುಲಾಭಾರ ಮಾಡಿ ಮುಕ್ತಿ ಪಡ್ಕೋರಿ. ತಾಯಿ ಸೇವಾ ಒಂದು ಕ್ಷಣ ಮಾಡ್ರಿ. ಇದೆಲ್ಲ ಎದಕ್ ಮಾಡೋದಂದ್ರೆ ತಾಯಿಗೆ ಆಶೀರ್ವಾದದ ಅರಿಕೆ ನನ್ನ ಮ್ಯಾಲ ಇರ್ಲಿ, ಶಂಕರಲಿಂಗ ನನ್ನ ಅವ್ವ 100 ವರ್ಷ ಈ ನಾಡಿನೊಳಗ ಬದುಕ್ಲಿ ಅನ್ನೋದಕ್ಕಾಗಿ ಇಲ್ಲಿ ನಡೆಯೋ ಕಾರ್ಯಕ್ರಮ. ಆದ್ರ ಲಚ್ಚಾಣದ ಸಿದ್ಧಲಿಂಗ ಎಷ್ಟು ದೊಡ್ಡಾತ್ರಿ. ನಾವು ಅಲ್ಲಿ ನೋಡು, ನಾವು ಅಲ್ಲಿ ನೋಡು, ನನಗ ನೀ ಬೈದ್ ನೋಡು, ನಾನ್ ಹೆಂಗ್ ಉಳ್ಳಿಯವ್ವ ಅಂದ ಮಗ. ಆತಪ್ಪ, ನೀನ್ ಯಾವಾಗಾದ್ರೂ ಉಣು. ನಿನ್ನ ಕರೆದು 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 ಬೇಸರ ಆದಿನೋ ಮಗಾನ. ನಿನಗ ಮೊದಲೇ ಬರಬೇಡ ಅಂದಿದ್ದ ನನ್ ಜೊತೆ ನೀ ಬಂದಿ, ನನಗೆಷ್ಟು ಕಾಡ್ತೀಯೋ ನೀ. ಹಿಂಗ್ ಮಾಡಿದ್ರಿ ಹೆಂಗೋ ಸಿದ್ಧಲಿಂಗ, ನನಗ ತ್ರಾಸ ಆಗಂಗಿಲ್ಲೇನು, ಬಾ ನೋಡು ಉಣುವಂತಿ ಬಾ ಅಂದ್ರ ಸಿದ್ಧಲಿಂಗ ಓಡ್ ಹೋಗ್ತಿದ್ದ. ಅಲ್ಲಿ ಹೋಗ್ಬೇಡ ಮಗ, ಬಾವಿ ತುಂಬ್ಯಾದ, ತುಂಬಿದ ನಾಲ ಜರಿ ಜಳಿವಿನೊಳಗ ಹರ್ಯಾಕತ್ತದ, ಅಲ್ಲಿ ಹೋಗ್ಬೇಡಪ್ಪ, ಇಲ್ಲಿ ಬಾರೋ ಇಲ್ಲಿ ಬಾರೋ ಅಂದ್ರ ಸಿದ್ಧಲಿಂಗ ನಾನ್ ಒಲ್ ನೋಡು, ನೀನು ನನಗ್ ನೀ ಬೈದಿ ರಾತ್ರಿ ಅಪ್ಪನಿಗೆ ಹೇಳ್ತೀನಿ ಅತ್ತಿದ್ದ. ನಾನು ಏನ್ ಮಾಡ್ದ, ಕಸ ಬೈದಿ ಇದ್ದ ಕಸದಾಗ ಹಾಕಿದ್ರ ನನಗ ಬೈದಲ್ಲ, ನೀ ಹಂಗ ಬೈದಿ ಅಂತ ಅಲ್ಲೇ ಆಟ ಆಡ್ತಿದ್ದ. ಸಮಯ ಕಳಿತು. ಆ ಹೊಲದ ಮಾಲಕ್ತಿ, ಯಾಕವ್ವ ನಿನ್ ಮಗ ಎಲ್ಲನ ಅಂದ್ರ ಎಟ್ ಅಂತ ಹೇಳ್ಯವ ಅವನ ಬಗ್ಗೆನ. ಬ್ಯಾಡ್ ಅಂದ್ರು ಹೊಲಕ್ಕೆ ಬಂದಾನ, ನನ್ ಜೀವ ತಿಂದು ಜೀರಿಗೆ ಮಾಡ್ಯಾನ ಅಂತಾರಲ್ಲ ತಾಯಿಗಳು, ನೀವೆಲ್ಲ ಅಂತೀರ ಹಳ್ಳಿ ಸೊಗಡದಾಗ. ನನ್ ಜೀವ ತಿಂದು ಜೀರಿಗೆ ಮಾಡ್ಯಾನ ಸಿದ್ಧಲಿಂಗ. ಅಂತ ಸಿದ್ಧಲಿಂಗ ಕಣ್ಣಿ ಪುರಕ್ ಬಂದು ಹೋಗ್ಯಾನ್ರಿ. ನಿಮ್ಮೆಂತ ಸೌಭಾಗ್ಯ, ಇದೆಂತ ಯೋಗ. ಭೂತ ಪಿಸಾಚಿಗಳು ಮೆಟ್ಟಿ ನಿಲ್ಲುವ ಕರ್ಣೀಪುರದೊಳಗ ಶಂಕರಲಿಂಗನ ಶಿವ ಸಾಮೀಪ್ಯದೊಳಗ ಅಂದೊಂದು ದಿನ ಬಂದು ಶಂಕರಲಿಂಗನ ತಾಣ ಅದು ಶಿವಲೋಕದ ಯೋಗ, ದೆವ್ವಗಳ ನಾಡಲ್ಲ ಅಂತ ದೂರಿಟ್ಟವ ಲಚ್ಚಾಣದ ಸಿದ್ಧಲಿಂಗ. ಎಷ್ಟು ದೊಡ್ಡ ಆತ. ಇಲ್ಲಿ ಬಂದು ಹೋಗ್ಯಾನ ಆತ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು. ತಾಯಿ ಬಂದು ಮಗನನ್ನ ಕರೆದು 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 ಬೆಸತ್ತಾದಳು. ಮಗ ಬರ್ಲಿಲ್ಲ.